ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಪೌಲನು 1 ಥೆಸಲೋನಿಕ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 9 ಮತ್ತು 10ನೇ ವಚನ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು. ಪ್ರಿಯರೇ, ಯೇಸು ಸ್ವಾಮಿ ಯಾವ ಕಾರಣದಿಂದ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುವ ಒಂದು ವಿಷಯವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ. ನಾವೆಲ್ಲ ತಪ್ಪು ಮಾಡುವಾಗ ಏನಾಗುತ್ತೆ, ಒಂದು ಶಿಕ್ಷೆ ಬರುತ್ತೆ. ನಾವು ಆದಿಕಾಂಡದಲ್ಲಿ ನಾವು ನೋಡುವಾಗ ನೋವನ ಕಾಲದಲ್ಲಿ ಭೂಮಿ ಭಯಂಕರವಾದ ಪಾಪ. ಇವಾಗ ಏನು ಪಾಪ ನೋಡ್ತಾ ಇದ್ದೇವೋ, ಕೊಲೆ, ಗಂಡ ಹೆಂಡತಿ ಒಬ್ರಿಗೊಬ್ರು ಕೊಲೆ ಮಾಡ್ತಾರೆ, ತಂದೆ ಮಕ್ಕಳು ಕೊಲೆ ಮಾಡ್ಕೊಳ್ತಾರೆ, ಮತ್ತು ಸ್ನೇಹಿತರು ಒಬ್ರನ್ನೊಬ್ರು ಕೊಲೆ ಮಾಡ್ತಾರೆ, ಪಕ್ಕದ ಮನೆಯವ್ರನ್ನ ಕೊಲೆ ಮಾಡ್ತಾರೆ, ಯಾರೋ ದಾರಿಯಲ್ಲಿ ಹೋಗ್ತಾ ಇರೋರನ್ನ ಕೊಲೆ ಮಾಡ್ತಾರೆ. ಯುದ್ಧಗಳು, ಇದೆಲ್ಲ ದ್ವೇಷ ಜಾಸ್ತಿ ಆಗ್ತಾ ಇದೆ. ಮತ್ತು ಇಂಥ ಒಂದು ಭಯಂಕರವಾದ ಪ್ರಪಂಚ ಆಗಲೂ ಕೂಡ ಇತ್ತು. ಆವಾಗ ದೇವರು ಪ್ರಪಂಚನ ನೋಡಿ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡದಲ್ಲಿ ಪಶ್ಚಾತ್ತಾಪ ಪಟ್ಟು ದೇವ್ರಂತಾನೆ, ಅಯ್ಯೋ ನಾನು ಮಾತ್ರ ಈ ಭೂಮಿ ಮೇಲೆ ಯಾವ ನರಪ್ರಾಣಿನ ಉಳಿಸಲ್ಲ, ಎಲ್ಲರನ್ನ ನಾನಿನ್ನ ಸರ್ವನಾಶನ ಮಾಡ್ತೇನೆ ಅಂಥ ಒಂದು ಮನಸ್ಸು ನೋವಾಗಿದೆ, ಒಂದು ಕೋಪ ಬರ್ತಾ ಇದೆ ಮನುಷ್ಯರ ಒಂದು ಪಾಪದ ಪರಿಸ್ಥಿತಿಯನ್ನು ನೋಡಿ. ಆದರೆ ನೋವ ಮತ್ತು ಆತನ ಹೆಂಡತಿ ಮಕ್ಕಳು ಮಾತ್ರ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಕಾಣಿಸಿ ಆ ಒಂದು ನಾವೆ ಮೂಲಕ ಮತ್ತೆ ಈ ಪ್ರಪಂಚ ಉಳಿತು. ಆ ನಾವೆಯನ್ನು ಕಟ್ಟಿದ ನೋವನಿಗೆ ಮತ್ತು ಪ್ರಾಣಿಗಳು, ಪಕ್ಷಿಗಳು ಮತ್ತು ನೋವನ ಸಂತಾನ ನಾವೆಲ್ಲರೂ ಇವಾಗ ಜೀವಿಸ್ತಾ ಇದ್ದೇವೆ. ಈಗಿನ ಪ್ರಪಂಚ ನೋಡಿ ಮತ್ತೆ ದೇವರು ಅದೇ ನೋವು, ಬಾಧೆ, ಚಿಂತೆ. ಆದರೆ ದೇವರು ಏನು ಮಾಡಿದರು? ನಾಶ ಮಾಡಲ್ಲ, ನಾನು ಒಂದು ರಕ್ಷಣೆ ಮಾರ್ಗ ಮಾಡ್ತೇನೆ ಅಂತ ಹೇಳಿ ಆತನು ತನ್ನ ಮುದ್ದು ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿ ಆತನ ಮೂಲಕ ನಮ್ಮೊಟ್ಟಿಗೆ ಸಂಧಾನ ಮಾಡಿಕೊಂಡಿದ್ದಾರೆ, ರಕ್ಷಣೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ವಾಕ್ಯದಲ್ಲಿ ಅದೇ ಹೇಳುವಂಥದ್ದು. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳ, ಅಂದರೆ ರಕ್ಷಣೆ ಅಂದರೆ ನಮ್ಮ ಪಾಪದ ಒಂದು ಕ್ಷಮಾಪಣೆ, ಮೋಕ್ಷ ಅಂತ ಹೇಳ್ಬೋದು. ಆದ ಕಾರಣ ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಮತ್ತು ಅದರ ಮೂಲಕ ನಾವು ಏನಾಗುತ್ತೆ, ನಾವು ಎಚ್ಚರವಾಗಿದ್ದರು ಅಂದರೆ ನಾವು ಜೀವಂತವಾಗಿದ್ದರು, ಒಂದು ವೇಳೆ ಸತ್ತು ಹೋದರು ಅಂದರೆ ನಿದ್ರೆ. ಓಕೆ, ನಿದ್ರೆ ಮತ್ತು ಜೀವಂತವಾಗಿರೋದು ಎಲ್ಲ ಒಂದೇ. ಅದಕ್ಕೆ ನಿದ್ರೆ ಎಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿಯೇ ಯೇಸುಕ್ರಿಸ್ತನು ಸತ್ತವರಿಗೂ ಮತ್ತು ಬದುಕಿದವರಿಗೂ ದೇವರಾಗಿದ್ದಾನೆ. ಆತನೇ ಜೀವವು ಮತ್ತು ಪುನರುತ್ಥಾನವಾಗಿದ್ದಾನೆ. ಆದ ಕಾರಣ ನನ್ನ ಪ್ರಿಯರೇ, ಯೇಸುಕ್ರಿಸ್ತನು ಮರಣದಲ್ಲಿ ಒಂದು ದೊಡ್ಡ ನಿರೀಕ್ಷೆ ನಮಗೆ ಸಿಕ್ಕಿದೆ. ಯೇಸುಕ್ರಿಸ್ತನ ಮರಣದ ಮತ್ತು ಪುನರುತ್ಥಾನದಲ್ಲಿ ನಮಗೆ ದೊಡ್ಡ ನಿರೀಕ್ಷೆ ಏನಂದರೆ ನಮಗೆ ನಿತ್ಯ ಜೀವ ಸಿಕ್ಕಿದೆ. ಆದ ಕಾರಣ ಇಲ್ಲಿ ನಾವು ಹೇಳ್ತೇವೆ, ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು. ಯೇಸುಕ್ರಿಸ್ತನ ಸಾವು ಅದು ನಮಗೆ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಆಗಿದೆ. ಆದ ಕಾರಣ ನಾವು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವಾಮಿ, ನೀನು ನನಗೆ ಬೇಕು, ನನ್ನ ಹೃದಯದಲ್ಲಿ ಬಾ ಸ್ವಾಮಿ, ನಾನು ನಿನ್ನ ಮಗಳಾಗಕ್ಕೆ ಇಷ್ಟಪಡ್ತೇನೆ, ನಾನು ನಿನ್ನ ಜೊತೆಯಲ್ಲಿ ಜೀವಿಸೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ದೇವರೇ, ನೀನು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದೆ ಸ್ವಾಮಿ. ತಂದೆ, ನೀನು ನಮ್ಮನ್ನು ನಾಶ ಮಾಡಬಾರ್ದು ಎಂಬುದಾಗಿ ನಿನ್ನ ಮುದ್ದು ಮಗನನ್ನೇ ಕಳಿಸಿ ಆತನ ಮೇಲೆ ನಮ್ಮ ಹೊರೆಯನ್ನು ಹೊರಿಸಿ ಆತನು ಮರಣದ ಮೂಲಕ ನಮಗೆ ಜೀವ ಕೊಟ್ಟು ನಮಗೆ ನಿತ್ಯ ಜೀವಕ್ಕೆ ಸ್ವಾಮಿ ಭಾಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮ ನೋಡುವ ಪ್ರತಿಯೊಬ್ಬ ಕುಟುಂಬದಲ್ಲಿರುವಂಥ ಸಹೋದರ ಸಹೋದರಿಯರನ್ನು ಆಶೀರ್ವಾದ ಮಾಡು, ಅವರ ಎಲ್ಲ ಕೊರತೆಗಳನ್ನ ನೀಗಿಸು. ಇನ್ನೂ ಹೆಚ್ಚಾಗಿ ನಿನ್ನ ವಿಷಯದಲ್ಲಿ ತಿಳಿದುಕೊಂಡು ರಕ್ಷಣೆಯ ಮಾರ್ಗಕ್ಕೆ ಬರಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.